ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 4 ಸೆಪ್ಟೆಂಬರ್ 2025 ನಿಫ್ಟಿ 50ನಲ್ಲಿ ಏನಾಯಿತು, BSEನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಬನ್ನಿ. ನಿಫ್ಟಿ 50 ಇವತ್ತು ನೋಡೋದಾದ್ರೆ ಒಂದು ಫ್ಲಾಟ್ ಡೇ ಅಂತ ಹೇಳ್ಬೋದು. ಸುಮಾರು 19.25 ಪಾಯಿಂಟ್ಸ್ಗಳ ಒಂದು ಸಣ್ಣ ಏರಿಕೆ ತೋರಿಸಿದೆ. ಕ್ಲೋಸ್ ಆಗ್ಬೇಕಾದ್ರೆ 24,734.30 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಯಿತು. ಹಾಗೆ ಸೆನ್ಸೆಕ್ಸ್ ನೋಡೋದಾದ್ರೆ ಸುಮಾರು 150.30 ಪಾಯಿಂಟ್ಸ್ಗಳ ಒಂದು ಸಣ್ಣ ಏರಿಕೆ ತೋರಿಸಿ ಕ್ಲೋಸ್ ಆಗ್ಬೇಕಾದ್ರೆ 80,718.01 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂತ ನೋಡಿದ್ರೆ ಮೇನ್ಲಿ ಆಟೋಮೊಬೈಲ್ಸ್ ಕಂಪ್ನಿ ಶೇರ್ಸ್ಗಳಲ್ಲಿ ಚೆನ್ನಾಗಿ ಏರಿಕೆ ಆಗಿದೆ. ಅಂದರೆ ಗೌರ್ಮೆಂಟ್ ಇದೇನು ಪಾಲಿಸಿ ಇದೆ ಈ ಸಲ, ಏನು GST ಕಟ್ ರೇಟ್ ಅಂತ ಏನಿದೆಯಲ್ಲ, ಅದರಿಂದ ಇದಕ್ಕೆ ತುಂಬಾ ಲಾಭ ಬಂದಿದೆ. ಹಾಗೆ ಮಹೇಂದ್ರ ಆ್ಯಂಡ್ ಮಹೇಂದ್ರ ನೋಡಿದ್ರೆ 5.95% ಅಷ್ಟು ಇವತ್ತು ಒಂದೇ ದಿವಸದಲ್ಲಿ ಏರಿಕೆ ಆಗಿದೆ. ಹಾಗೆ ಬಜಾಜ್ ಫಿನಾನ್ಸ್, ಅಪೋಲೋ ಹಾಸ್ಪಿಟಲ್ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಬಜಾಜ್ ಫಿನ್ಸರ್ವ್, ನೆಸ್ಲೆ ಇಂಡಿಯಾ, ಗ್ರಾಸಿಮ್ ಇಂಡಸ್ಟ್ರೀಸು, ITC, ಟ್ರೆಂಟ್, ಐಚರ್ ಮೋಟರ್ಸು, ಹಾಗೆ HDFC ಬ್ಯಾಂಕ್, ICICI ಬ್ಯಾಂಕ್, ಏಷ್ಯನ್ ಪೇಂಟ್ಸ್, ಕೋಲ್ ಇಂಡಿಯಾ, ಸನ್ ಫಾರ್ಮಾ, ಹಿಂದೂಸ್ತಾನ್ ಯೂನಿಲಿವರ್, ಝೊಮ್ಯಾಟೊ, ಹೀರೋ ಮೋಟರ್ ಕಾಪ್, ಹಾಗೆ JSW ಸ್ಟೀಲ್, ಇಷ್ಟು ಶೇರ್ಸ್ಗಳಲ್ಲಿ ಇವತ್ತು ನಿಫ್ಟಿ 50 ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಹಾಗೆ IPO ನೋಡೋದಾದರೆ ನಾವು ಆಪ್ಟಿ ವ್ಯಾಲ್ಯೂ ಟೆಕ್ ಕನ್ಸಲ್ಟಿಂಗ್ ಲಿಮಿಟೆಡ್, ಇದು SME IPO, ಇದು ಇವತ್ತು ಕ್ಲೋಸ್ ಆಯಿತು. ರಿಟೇಲ್ ಕ್ಯಾಟಗರಿನಲ್ಲಿ ಸುಮಾರು 47 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿ ಇದು ಇವತ್ತು ಕ್ಲೋಸ್ ಆಗಿದೆ. ಹಾಗೆ ಅಸ್ಟೆರಿ ಸಿಸ್ಟಮ್ಸ್ ಲಿಮಿಟೆಡ್, ಇದು SME IPO, ಇದು 8ನೇ ತಾರೀಕು ಕ್ಲೋಸ್ ಆಗೋದು. ಇದು ಸುಮಾರು 31 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಹಾಗೆ ವಿಗಾರ್ ಪ್ಲಾಸ್ಟ್ ಇಂಡಿಯಾ ಲಿಮಿಟೆಡ್, ಇದು SME IPO, ಇದು ಇವತ್ತು ಓಪನ್ ಆಗಿರೋದು 4 ಸೆಪ್ಟೆಂಬರ್, ಹಾಗೆ ಕ್ಲೋಸ್ ಆಗೋದು 9 ಸೆಪ್ಟೆಂಬರ್ 2025. ಹಾಗೆ ಪ್ರೈಸ್ ರೇಂಜ್ ನೋಡೋದಾದರೆ 77 ರೂಪಾಯಿಂದ 81 ರೂಪಾಯಿ ಇದೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 2 ಲಕ್ಷ ರೂಪಾಯಿ ಇದೆ. ಮ್ಯಾಕ್ಸಿಮಮ್ 5 ಲಕ್ಷ ತನಕ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ವಿಡಿಯೋ ನೋಡಿದ್ದಕ್ಕೆ ತಮಗೆ ತುಂಬ ಧನ್ಯವಾದ. ಬಿಟ್ಟು ಲೈಕ್ ಮಾಡಿ, ಶೇರ್